ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಅವರ ಹತ್ಯೆ ಕಾಂಗ್ರೆಸ್ನ ಪ್ರಾಯೋಜಿತವೇ? ಐ ಮೀನ್ ಸ್ಪಾನ್ಸರ್ಶಿಪ್? ಈ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. 5 ಜನ ಹಿಂದೂ ಹೆಣ್ಣು ಮಕ್ಕಳ ಅಶ್ಲೀಲ ಫೋಟೋ ಮತ್ತೆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ಹೇಳಲಾದ ಫಾಜಿಲ್ನ ಹತ್ಯೆ ಪ್ರಕರಣದಲ್ಲಿ ಸುಭಾಷ್ ಶೆಟ್ಟಿ ಅವರು ನೇರ ಆರೋಪಿಯಾಗಿದ್ರು ಅಂತ ಹೇಳಲಾಗುತ್ತೆ. ವೈಯಕ್ತಿಕ ಪ್ರಕರಣದಲ್ಲಿ ಕೊಲೆಯಾಗಿದ್ದಂತಹ ಫಾಜಿಲ್ನ ಕುಟುಂಬಕ್ಕೆ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಸರ್ಕಾರ, ಐ ಮೀನ್ ಖಾನ್ ಸರ್ಕಾರ 25 ಲಕ್ಷ ರೂಪಾಯಿಯನ್ನ ಘೋಷಣೆ ಮಾಡಿದ್ರು. ಹಾಗೆ ಅದೇ ಅಮೌಂಟ್ ಅನ್ನ ಆ ಒಂದು ಕುಟುಂಬಕ್ಕೆ ಕೊಟ್ಟರು. ಈಗ ಅದೇ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಹಣವನ್ನೇ ಬಳಸಿಕೊಂಡಂತಹ ಫಾಜಿಲ್ನ ಸಹೋದರ ಮೊಹಮ್ಮದ್ ಮೆಹರೂಫ್ ಸುಭಾಷ್ ಶೆಟ್ಟಿ ಹತ್ಯೆಗೆ 5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದ. ಏನ್ ಈ ಕಾಂಗ್ರೆಸ್ ಸರ್ಕಾರ 25 ಲಕ್ಷ ರೂಪಾಯಿನ ಆ ಮನೆಗೆ ಕೊಟ್ಟರು, ಇದೇನ್ ಸಿದ್ದರಾಮಯ್ಯನವ್ರ ಮನೆಯಿಂದ ತಂದಂತ ದುಡ್ಡ ಅಥವಾ ಡಿ.ಕೆ. ಶಿವಕುಮಾರ್ ಮನೆಯಿಂದ ತಂದಂತ ದುಡ್ಡ? ಇದು ನಿಮ್ಮ ತೆರಿಗೆ ದುಡ್ಡು. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಇದು ಬಹುಸಂಖ್ಯಾತರಾದಂತಹ ಹಿಂದೂಗಳ ಹಣವನ್ನೇ ಬಳಸಿಕೊಂಡು ಹಿಂದೂ ಕಾರ್ಯಕರ್ತರಾದ ಸುಭಾಷ್ ಶೆಟ್ಟಿ ಹತ್ಯೆ ಮಾಡಿಸಿದ್ದಾರೆ ಅಂದ್ರೆ ನಾಚಿಕೆ ಆಗ್ಬೇಕು ಹಿಂದೂ ಸಮಾಜಕ್ಕೆ. ಅಷ್ಟಕ್ಕೂ ಈ ಕಾಂಗ್ರೆಸ್ ಸರ್ಕಾರ ಫಾಜಿಲನ ಕುಟುಂಬಕ್ಕೆ ಪರಿಹಾರ ನೀಡಿದಾದ್ರೂ ಯಾಕೆ? ಅವನೇನಾದ್ರೂ ದೇಶಕ್ಕೋ ಅಥವಾ ರಾಜ್ಯಕ್ಕೋ ಏನಾದ್ರೂ ಸಾಧನೆ ಮಾಡಿದಾನ? ಏನೂ ಇಲ್ಲ. ಸಿದ್ದರಾಮಯ್ಯನವರ ಖಾನ್ ಸರ್ಕಾರ ಮುಸ್ಲಿಮರ ಓಲೈಕೆಗಾಗಿ ಫಾಜಿಲನ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇನ್ನು ಸುಭಾಷ್ ಶೆಟ್ಟಿ ಅವರ ಹತ್ಯೆಗೆ ಬರೋಬ್ಬರಿ 50 ಲಕ್ಷ ರೂಪಾಯಿ ಫಂಡ್ ಆಗಿದೆ ಅನ್ನೋ ಮಾಹಿತಿ ಎಲ್ಲಾ ಕಡೆ ಚರ್ಚೆ ಆಗ್ತಿದೆ. ಮಂಗಳೂರಿನ ಕೆಲವು ಮುಸ್ಲಿಂ ಅಕೌಂಟ್ಗಳಿಗೆ ಈ ಒಂದು ಹಣ ವರ್ಗಾವಣೆ ಆಗಿದೆ ಎಂಬುದರ ಬಗ್ಗೆ ದಕ್ಷಿಣ ಕನ್ನಡದಲ್ಲಿ ಬಿಸಿ ಚರ್ಚೆ ನಡೀತಾ ಇದೆ. ನಿಮಗಿಲ್ಲಿ ನೇರವಾಗಿ ಅರ್ಥ ಆಗ್ಬೋದು ಸುಭಾಷ್ ಶೆಟ್ಟಿ ಹತ್ಯೆಯಲ್ಲಿ ಕಾಂಗ್ರೆಸ್ನ ಪಾತ್ರ ಇದೆ ಅಂತ.